ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇವತ್ತಿನ ವಿಡಿಯೋ ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ನಾನು ಪೂಜೆ ಮಾಡಿದ್ದೀನಿ ಇವತ್ತು. ಹಾಗೆಯೇ ಯೂಸ್ಫುಲ್ ಆಗಿರುವಂಥ ಟಿಪ್ನ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬೆಳ್ಳಿ ತಟ್ಟೆ ಇದೆ. ಯಾವ ರೀತಿ ಇದೆ ಅಂತ ನೋಡಿಕೊಳ್ಳಿ ಮೊದಲು. ಅದಾದ ನಂತರ ಯಾವ ರೀತಿ ಕಾಣುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಇಲ್ಲಿ ಕೋಲ್ಗೇಟ್ ಪುಡಿ ಬರುತ್ತಲ್ಲ, ಅದನ್ನು ವೇಸ್ಟ್ ಆಗಿರೋ ಬ್ರಷ್ಗೆ ಹಾಕ್ಕೊಂಡು ಮೊದಲು ಆ ತಟ್ಟೆಯನ್ನು ನೀಟಾಗಿ ತೊಳ್ಕೊಳ್ಬೇಕು. ಆ ನೀಟಾಗಿ ತೊಳ್ಕೊಂಡ ನಂತರ ಆ ಕೋಲ್ಗೇಟ್ ಹಾಕ್ಕೊಂಡಿದ್ವಲ್ಲ ಬ್ರಷ್ಗೆ, ಆ ಪ್ರಕಾರನೇ ಇಲ್ಲಿ ನೋಡಿ ನಾನಿಲ್ಲಿ ಉಜ್ತಾ ಇದ್ದೀನಿ. ಈ ರೀತಿ ಉಜ್ಜೋದ್ರಿಂದ ಕೊಳೆ ಎಲ್ಲ ಹೋಗುತ್ತೆ, ಡಸ್ಟ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಉಜ್ತಾ ಇದ್ದೀನಿ. ಯಾವುದೇ ಬೆಳ್ಳಿ ತಟ್ಟೆಯನ್ನು ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ತಗೊಳ್ಳಿ ಫ್ರೆಂಡ್ಸ್. ಈ ರೀತಿ ಯಾವ ಥರ ಡಿಸೈನ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ತಗೊಂಡ್ರೆ ಈ ರೀತಿ ಆಗುತ್ತೆ. ಈ ರೀತಿ ಆಗದೇ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸಾದಾ ತಗೊಂಡ್ರೆ ಈ ರೀತಿ ಕೊಳೆ ಎಲ್ಲ ಕೂತ್ಕೊಳ್ಳಲ್ಲ. ಈ ರೀತಿ ಕೊಳೆ ಕೂತ್ಕೊಳ್ಳೋದೇ ಹೋಗಲಿ ಅಂತ ನಾನು ಆ ಥರ ಟಿಪ್ನ ಹೇಳ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಉಜ್ತಾ ಇದ್ದೀನಿ ಅಂತ. ಈ ರೀತಿ ಉಜ್ಜಾದ ನಂತರ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಹಾಗೆಯೇ ಇನ್ನೊಂದು ಯೂಸ್ಫುಲ್ ಟಿಪ್ನ ಹೇಳ್ತಾ ಇದ್ದೀನಿ. ನಾವು ಕೂದಲನ್ನ ಯಾವ ರೀತಿ ಕೇರ್ ಮಾಡ್ತೀವೋ ಆ ರೀತಿಯೇ ನಾವು ಕೂದಲು ಬಾಚ್ಕೊಳ್ತೀವಲ್ಲ, ಬಾಚಣಿಗೆನೂ ಕೂಡ ಅದೇ ರೀತಿ ಕೇರ್ ಮಾಡ್ಕೊಳ್ಬೇಕು. ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಅಂತ ನೋಡಿ. ಯೂಸ್ ಮಾಡ್ತಿರೋ ಬ್ರಷ್ನ ತಗೊಂಡು ಆ ಬ್ರಷ್ಗೆ ನಾನು ಇಲ್ಲಿ ಶಾಂಪು ಅಥವಾ ಸೋಪು, ನಾನು ಇಲ್ಲಿ ಶಾಂಪು ತೊಗೊಂಡಿದ್ದೀನಿ. ನೀವು ಯಾವ ಥರ ಶಾಂಪನ್ನ ತಗೊಂಡು ಯೂಸ್ ಮಾಡ್ಬೋದು. ಶಾಂಪನ್ನ ತಗೊಂಡು ಆ ಬ್ರಷ್ಗೆ ಹಾಕ್ಕೊಂಡು ನೋಡಿ ನಾನು ಯಾವ ರೀತಿ ಉಜ್ತಾ ಇದ್ದೀನೋ ಅದೇ ರೀತಿಯಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಆ ಬಾಚಣಿಗೆಯಲ್ಲಿ ಇರುವಂಥ ಡಸ್ಟ್ ಎಲ್ಲ ಹೋಗುತ್ತೆ. ಯಾವ ರೀತಿ ಅಂಗಡಿಯಿಂದ ತಂದಿರ್ತಿರಲ್ಲ ಬಾಚಣಿಗೆ, ಅದೇ ರೀತಿ ಥರನೇ ಕಾಣುತ್ತೆ. ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣ್ತಿದೆ ಅಂತ. ಅದೇ ರೀತಿ ಎಲ್ಲ ಬಾಚಣಿಗೆನೂ ತೊಳ್ಕೊತ ಆದಮೇಲೆ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣ್ತಾ ಇದೆ, ಹೊಸ ಬಾಚಣಿಗೆ ಥರನೇ ಕಾಣ್ತಿದೆ. ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಇವತ್ತು ತಿಂಡಿಗೆ ಅಂತ ನಾನಿಲ್ಲಿ ರೇಷನ್ ಅಕ್ಕಿ ಬಳಸ್ಕೊಂಡು ದೋಸೆ ಹಿಟ್ಟನ್ನ ರುಬ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ನಾನು ಯಾವ ರೀತಿ ದೋಸೆನ ಹಾಕ್ತೀನಿ ಅಂತ ನೋಡಿ. ಯಾವುದೇ ತವನ ಇಟ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಆ ತವನ ಕಾಯೋಕ್ಕೆ ಇಟ್ಕೊಂಡು ಆನಂತರ ನಾನು ನೋಡಿ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋಕ್ಕಿಂತ ಮುಂಚೆನೂ ನೀವು ಇನ್ನೂ ಎದೊಳ್ತಾ ಇಲ್ಲ ಎಣ್ಣೆ ಹಾಕಿದ್ರೂ ಕೂಡ ಅಂತ ಹೇಳಿದ್ರೆ, ಈರುಳ್ಳಿ ಇರುತ್ತಲ್ಲ, ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಉಜ್ಜಿ ಅದಕ್ಕೆ ತವಕ್ಕೆ. ಆ ಉಜ್ಜೋದ್ರಿಂದ ದೋಸೆ ಅಂಟ್ಕೊಳ್ಳಲ್ಲ ತವಕ್ಕೆ. ಹಾಗೆಯೇ ಉಜ್ಜಿದ ನಂತರ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದನ್ನು ಎಲ್ಲದಕ್ಕೂ ಸವರಿ. ತವ ಯಾವ ಥರ ಇದೆ ಆ ಥರ ಎಲ್ಲದಕ್ಕೂ ಸವರಿದ ಮೇಲೆ ದೋಸೆನ ಹಾಕೋದ್ರಿಂದ ದೋಸೆ ಯಾವುದೇ ಕಾರಣಕ್ಕೂ ತಳ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರೇಷನ್ ಅಕ್ಕಿ ಬಳಸ್ಕೊಂಡು ಯೂಸ್ ಮಾಡ್ತಿದ್ದೀನಿ. ನಾವು ಹೆಣ್ಮಕ್ಳು ಯಾವಾಗಲೂ ಎನಿ ಟೈಮ್ ಆಲ್ಮೋಸ್ಟ್ ಪ್ರತಿದಿನ ಕಿಚನಲ್ಲೇ ಕಲಿತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಇಲ್ಲಿ ಯೂಸ್ ಮಾಡೋವಂಥ ಐಟಮು, ಯೂಸ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ನ ಮೇಲೂ ಕಾಳಜಿ ತೋರಿಸ್ಬೇಕಲ್ವಾ. ಯಾವ ರೀತಿ ಬಾಳಿಕೆ ಬರುತ್ತೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ನೋಡಿ, ನಾನು ಸ್ಟೀಲ್ ಥರ ಹಾಗೆ ಯಾವ್ಯಾವ ಥರ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ, ಆ ಥರ ಯೂಸ್ ಮಾಡಿದ್ರೆ ತವಕ್ಕೆ ಎಲ್ಲ ಗೀಜು ಥರ ಆಗಿಬಿಡುತ್ತೆ, ಪ್ಯಾಚಸ್ ಥರ ಆಗಿಬಿಡುತ್ತೆ. ನಾನು ಅದಕ್ಕೆ ಇಲ್ಲಿ ಇದು ಹರಳೆ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಯೂಸ್ ಮಾಡೋದ್ರಿಂದ ನಾವು ಆ ತವ ಯಾವುದು ಕಾರಣಕ್ಕೂ ಗೀಜು ಆಗಲಿ ಆ ಥರ ಪ್ಯಾಚಸ್ ಆಗಲಿ ಆಗಲ್ಲ. ನೋಡಿ ನಾನು ಯಾವ ರೀತಿ ದೋಸೆ ಬೆಳಗ್ಗೆ ಎಲ್ರಿಗೂ ಬಿಸಿ ಬಿಸಿಯಾಗಿರೋಂಥ ದೋಸೆನ ಹಾಕ್ಕೊಡ್ತಾಯಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಡಬೇಡಿ. ಪ್ರತಿಯೊಬ್ಬರಿಗೂ ಬಿಸಿ ಬಿಸಿಯಾದ ದೋಸೆನೇ ಹಾಕ್ಕೊಡಿ, ಆಗ ಚೆನ್ನಾಗಿರುತ್ತೆ, ತಿಂತಾರೆ. ಇನ್ನೂ ಒಂದು
ಜಾಸ್ತಿನೇ ತಿಂತಾರೆ. ಅದಕ್ಕೋಸ್ಕರ ನಾನು ನಮ್ಮ ಮನೇಲಿ ಹಾಟ್ ಬಾಕ್ಸ್ಗೆ ಊದಿ ಹಾಕಲ್ಲ ದೋಸೆನ, ಇದೆಲ್ಲ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ. ಬಿಸಿ ಬಿಸಿಯಾಗಿ ಎಲ್ಲರಿಗೂ ಹಾಕ್ಕೊಡ್ತಾಯಿದ್ದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆಯೇ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನೋಡಿ ನಾನು ಯಾವ ರೀತಿ ಎತ್ತುತ್ತಾ ಇದ್ದೀನಿ ದೋಸೆನ ಎತ್ತುವಾಗ ಹೀಗೆ ಸೈಡಲ್ಲೇ ಮೊದಲು ಎತ್ತಬೇಕು. ಸಡನ್ನಾಗಿ ಹಿಂಗೆ ತಳ್ಳಿಬಿಡಬೇಡಿ ಯಾವುದೇ ಕಾರಣಕ್ಕೂ. ಈ ಥರ ನೀಟಾಗಿ ಎತ್ತರದಿಂದ ಸುತ್ತಲೂ ಎತ್ತ ಮೇಲೆ ಮಧ್ಯದಲ್ಲಿ ಹಾಕಬೇಕು. ಆಗ ನೀಟಾಗಿ ದೋಸೆ ಎದ್ದೇಳುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹಳೆ ತವ ಇರೋರಿಗೆ ಇದು ಅನುಭವ ಆಗಿರುತ್ತೆ ಅನಿಸುತ್ತೆ. ದೋಸೆ ಎದ್ದೇಳ್ತಾ ಇಲ್ಲ ಅಂತ ಸಡನ್ನಾಗಿ ಎತ್ತಲಕ್ಕೆ ಹೋಗ್ತಾರೆ, ಆಗ ಎಲ್ಲ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈಗ ಹೇಳ್ತಾ ಇರೋದು. ಎಲ್ಲರಿಗೂ ನಾನು ಹಾಕ್ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ದೋಸೆ ಊದಿ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಇನ್ನೊಂದು, ಫಸ್ಟೇ ಸ್ಟಾರ್ಟಿಂಗಲ್ಲೇ ನೀವು ಈರುಳ್ಳಿ ಎಣ್ಣೆನ ತಿಕ್ಕೋದ್ರಿಂದ ತವ ಏನು ಇದಾಗಲ್ಲ, ಪದೇ ಹಾಕೋದು ತಪ್ಪುತ್ತೆ. ಅದಕ್ಕೋಸ್ಕರನೇ ಸ್ಟಾರ್ಟಿಂಗ್ ಹಾಕಿ ಅಂತ ಹೇಳಿದ್ದು ನಾನು. ಹಾಗೆಯೇ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಪದೇ ಎಣ್ಣೆ ಹಾಕಬೇಕು ತವಕ್ಕೆ ಅಂತ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗ್ಗೆ ಹಾಕಿ ಸಾಕು. ಅದಾದಮೇಲೆ ಹಾಕಕ್ಕೆ ಹೋಗ್ಬೇಡಿ. ಮಾತ್ರ ದೋಸೆ ಹಾಕಿದ ಮೇಲೆ ದೋಸೆ ಮೇಲೆ ಹಾಕ್ಕೊಳ್ಳಿ. ಬೇಕಾದರೆ ತುಪ್ಪನಾದರೂ ಹಾಕ್ಕೋಬೋದು, ಎಣ್ಣೆನಾದರೂ ಹಾಕ್ಕೋಬೋದು, ನಿಮ್ಮಿಷ್ಟ ಅದು. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ರೀತಿ ಬರ್ತಾಯಿದೆ ದೋಸೆ ಅಂತ. ನಾನು ಸ್ಟಾರ್ಟಿಂಗ್ ಅಷ್ಟೇ ಹಾಕಿದ್ದು ಎಣ್ಣೆನ ತವಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದು ಆಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.